ಇಲ್ಲೊಂದು ಸುದ್ದಿ ಇದೆ, ಇದರಲ್ಲಿ ಲವ್, ಎಮೋಷನ್, ಆ್ಯಕ್ಷನ್, ಥ್ರಿಲ್ಲರ್ ಎಲ್ಲವೂ ಕೂಡ ಸೇರುವಂತಹ ಒಂದು ಸುದ್ದಿ ಇದು. ಒಂದು ಲವ್ ಸ್ಟೋರಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬಂದರೆ ಹೇಗಿರುತ್ತೆ? ಒಂದು ಲವ್ ಪ್ರೇಮ ಕಹಾನಿ, ಟ್ರಾಜಡಿ ಕಹಾನಿ ಆಗ್ಬಿಟ್ಟಿದೆ ಈಗ. ಈ ಒಂದು ಕಹಾನಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಟ್ವಿಸ್ಟ್ ಕೊಡುವಂತಹ ಒಂದು ಲವ್ ಸ್ಟೋರಿ ಇದು. ಅವರಿಬ್ಬರು ಕೂಡ ಪ್ರೀತಿಸಿ ಪರಸ್ಪರ ಸುಮಾರು ವರ್ಷಗಳಾಗಿತ್ತು, ಪ್ರೀತಿಸಿ ಮದುವೆ ಕೂಡ ಆಗಿತ್ತು. ಮದುವೆ ಆದ ಮೇಲೆ ಶುರುವಾಗುತ್ತೆ ನೋಡಿ ರಿಯಲ್ ಆದಂತಹ ಒಂದು ಸ್ಟೋರಿ. ಈ ಲವ್ ಮದುವೆ ಕಹಾನಿಗೆ ಏನಿದೆ ಯಾವ ಸಿನಿಮಾಕ್ಕೂ ಕೂಡ ಕಮ್ಮಿ ಇಲ್ಲ, ಆ ರೀತಿಯಾಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬಂದಿದೆ. ಮದುವೆಯಾಗಿ ಮನೆಗೆ ಬಂದಂತಹ ಜೋಡಿಗೆ ಮನೆಯವರು ಕೊಟ್ಟರು ಒಂದು ಬಿಗ್ ಶಾಕ್. ಏನಂತಂದರೆ, ನೀವು ವರಸೆಯಲ್ಲಿ ಇಬ್ಬರು ಅಣ್ಣ ತಂಗಿ ಆಗ್ಬೇಕಂತ ಹೇಳಿಬಿಟ್ರು. ಮದುವೆಯಾಗಿ ಬಂದಿದ್ರು ಮನೆಗೆ, ಅಣ್ಣ ತಂಗಿ ಅಂದ್ಬಿಟ್ರು. ಹೆಂಗಿರಬಹುದು? ಮದುವೆಗೆ ನಾವು ಒಪ್ಪಲ್ಲ ಅಂತ ಮನೆಯವರಿಗೆ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಯಾಕಂದರೆ ನೀವಿಬ್ಬರು ಅಣ್ಣ ತಂಗಿ, ಇದು ತಪ್ಪು, ನಿಮ್ಮ ಮದುವೆಯನ್ನು ನಾವು ಒಪ್ಪೋದಿಲ್ಲ, ಇದು ಸರಿಯಲ್ಲ. ಸಂಬಂಧಿಕರೆಲ್ಲ ಬೈತಾರೆ, ಆಡ್ಕೊಳ್ತಾರೆ, ಏನಿದು ನಿಮ್ಮ ಕಥೆ ಅಂತ ಹೇಳಿ ವಿರೋಧವನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಗೋಪಲ್ಲಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಡಿಫರೆಂಟ್ ಆದ ಪ್ರೇಮ್ ಕಹಾನಿ ಇದು. 23 ವರ್ಷದ ನಿತಿನ್ ಹಾಗೂ 19 ವರ್ಷದ ಸುಕನ್ಯಾ ಇಬ್ಬರು ಕೂಡ ಪ್ರೀತಿಸಿದ್ರು. ಮನೆಯವರ ವಿರೋಧ ಇತ್ತು. ಹೀಗಾಗಿ 3-4 ದಿನಗಳ ಹಿಂದೆ ಇವರು ಮನೆ ಬಿಟ್ಟು ಓಡಿ ಹೋಗಿ ಒಂದು ದೇವಾಲಯದಲ್ಲಿ ಮದುವೆಯನ್ನು ಕೂಡ ಆಗಿದ್ರು. ಮದುವೆ ಆದ ನಂತರ ಗೊತ್ತಾಗುತ್ತೆ ವಿಚಾರ, ಮನೆಗೆ ಬರ್ತಾರೆ. ಆಮೇಲೆ ಗೊತ್ತಾಗುತ್ತೆ ಅಣ್ಣ ತಂಗಿ ಅಂತ. ಇದೇ ವಿಚಾರವಾಗಿ ಮನೆ ನೊಂದಂತಹ ಒಂದು ಸುಕನ್ಯಾ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾಳೆ. ವಿಷಯ ಕುಡಿದು ಈಗ ಚಿಂತಾಮಣಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾಳೆ, ಚಿಕಿತ್ಸೆ ಪಡಿತಾ ಇದ್ದಾಳೆ. ಇದಾದ ಮೇಲೆ ಕೂಡ ಈಗ ನನಗೆ ಅದೇ ಯುವಕ ಬೇಕು ಅಂತ ಸುಕನ್ಯಾ ಪಟ್ಟು ಹಿಡಿದಿದ್ದಾಳೆ. ನೋಡಿ ಹೆಂಗಿದೆ ಇದು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದೆ ಕಹಾನಿ. ಪ್ರೀತಿಸಿದ್ರು, ಮನೆಯವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಮನೆಯವರು ಒಪ್ಪಲ್ಲ ಅಂತ ಗೊತ್ತಾದ ಮೇಲೆ ಇಬ್ಬರು ಪ್ಲಾನ್ ಮಾಡ್ಕೊಂಡ್ರು. ಪ್ಲಾನ್ ಮಾಡಿ ಓಡಿ ಹೋಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಆದರು. ಮದುವೆ ಆದ ನಂತರ ಮನೆಯವರಿಗೆ ವಿಚಾರ ಗೊತ್ತಾಗುತ್ತೆ, ಇವರಿಬ್ಬರು ಸಿಕ್ಕಿಬಿಡ್ತಾರೆ, ಮತ್ತೆ ಮನೆಗೆ ಕರ್ಕೊಂಡ್ಬರ್ತಾರೆ. ಆಗ ಮನೆಯವರು ಇರುವಂತಹ ಒಂದು ನಿಜಾಂಶವನ್ನು, ಸತ್ಯಾಂಶವನ್ನು ಹೇಳ್ತಾರೆ. ಏನಂತಂದರೆ, ನೀವಿಬ್ಬರು ಸಂಬಂಧದಲ್ಲಿ ವರಸೆಯಲ್ಲಿ ಅಣ್ಣ ತಂಗಿ ಆಗ್ತೀರಿ, ಅದು ಹೆಂಗೆ ಮದುವೆ ಆಗ್ತೀರಿ? ನಿಜಕ್ಕೂ ಕೂಡ ಇಬ್ಬರು ಕೂಡ ದಿಗಿಲು ಪಡೆದಂತ ಆಗ್ಬಿಡುತ್ತೆ. ಇದೇನಪ್ಪ ಇದು, ನಾವಿಷ್ಟು ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆಗಿ ಬಂದಿದ್ವಿ, ಇವ್ರು ನೋಡಿದ್ರೆ ಈಗ ಅಣ್ಣ ತಂಗಿ ಅಂತ ಹೇಳ್ತಿದ್ದಾರಲ್ಲ ಅಂತ ತಲೆ ಕೆಟ್ಟೋಗ್ಬಿಡುತ್ತೆ ಇಬ್ರಿಗೂ ಕೂಡ. ನಿಜಕ್ಕೂ ಕೂಡ ಅದೇ ನಿಜ ಅಂತೆ. ಇವರಿಬ್ಬರು ವರಸೆಯಲ್ಲಿ ಅಣ್ಣ ತಂಗಿ ಆಗ್ಬೇಕಂತ ಅದನ್ನು ಮನೆಯವರು ಹೇಳ್ತಾ ಇದ್ದಾರೆ. ಈ ಒಂದು ಮದುವೆಗೆ ನಾವು ಒಪ್ಪೋದಿಲ್ಲ, ನಮ್ಮ ಸಂಬಂಧಿಕರು ಕೂಡ ಒಪ್ಪೋದಿಲ್ಲ, ಜನ ಏನಂತ ಆಡ್ಕೊಳ್ತಾರೆ, ನೀವಿಬ್ರು ಏನು ಮಾಡಿದ್ದೀರಾ, ಒಂದು ಮಾತು ತಿಳಿಸಬೇಕಾಗಿತ್ತು ನೀವು ಅಂತ ಹೇಳಿದ್ದಾರೆ. ಮದುವೆಗೆ ಒಪ್ಪಲ್ಲ ಅಂತ ಮನೆಯವರು ಹೇಳಿದ್ರು, ನಿರಾಕರಿಸಿದ ಮೇಲೆ ಇಷ್ಟೆಲ್ಲ ಆದಮೇಲೆ ಯುವತಿ ಏನು ಮಾಡ್ತಾಳೆ? ಈ ಒಂದು ವಿಚಾರಗಳನ್ನೆಲ್ಲ ಕೇಳಿ ತಡೆಯೋಕ್ಕಾಗದೆ ನಾನು ಸಾಯಬೇಕು ಅಂತೇಳಿ ವಿಷವನ್ನು ಕುಡಿದು ಸಾಯೋಕ್ಕೂ ಪ್ರಯತ್ನ ಪಡ್ತಾಳೆ, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ. ಅದಾದ ನಂತರ ಆ ಒಂದು ಯುವತಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಚಿಂತಾಮಣಿಯ ಒಂದು ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾಳೆ. ಇದಾದ ಮೇಲೂ ಕೂಡ ಮನೆಯವರು ನೀವಿಬ್ಬರು ಕೂಡ ವರಸೆಯಲ್ಲಿ ಅಣ್ಣ ತಂಗಿ ಆಗ್ತೀರಿ ಅಂತ ಹೇಳಿದ ಮೇಲೂ ಕೂಡ ಹುಡುಗಿ ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ನನಗೆ ಅದೇ ಹುಡುಗ ಬೇಕು. ಅದು ಅಣ್ಣ ಆದರೂ ಸರಿ, ತಮ್ಮ ಆದರೂ ಸರಿ, ಗೊತ್ತಿಲ್ಲ, ಅದು ನಿಜಕ್ಕೂ ಕೂಡ ಏನಾದರೂ ಇರಲಿ, ನಾವು ಪರಸ್ಪರ ಇಬ್ಬರು ಪ್ರೀತಿಸಿದ್ದೀವಿ, ಮದುವೆ ಆಗಿದ್ದೀವಿ, ನಾವು ಜೊತೆಗಿರಬೇಕು ಅಷ್ಟೇ. ನೋಡಿ ಎಷ್ಟಿದೆ ಇದರಲ್ಲಿ. ನಾನು ಮೊದಲೇ ಹೇಳಿದಾಗೆ ಟ್ವಿಸ್ಟು ಇದೆ, ಎಮೋಷ್ನಲ್ಲು ಇದೆ, ಆ್ಯಕ್ಷನ್ ಕೂಡ ಇದೆ. ಆ್ಯಕ್ಷನ್ ಏನಂತಂದರೆ ಮನೆಯಿಂದ ಬಿಟ್ಟು ಓಡೋಗಿರುವಂಥದ್ದು. ಎಮೋಷನಲ್ ಏನಂತಂದರೆ ನನಗೆ ಅದೇ ಹುಡುಗ ಬೇಕು ಅನ್ನುವಂಥದ್ದು. ಟ್ವಿಸ್ಟ್ ಏನಂತಂದರೆ ನೀವು ಇಬ್ಬರು ಅಣ್ಣ ತಂಗಿ ಅಂತ ಮನೆಯವರು ಹೇಳಿರುವಂಥದ್ದು. ನೋಡಿ ಏನಿದೆ ಇದರಲ್ಲಿ. ಸುಕನ್ಯಾ ಆ ಹುಡುಗಿ ಹೇಳ್ತಾ ಇದ್ದಾಳೆ, 19 ವರ್ಷ ಇನ್ನು ಆ ಹುಡುಗಿಗೆ ನಿತಿನ್ನ ಪ್ರೀತಿಸಿರ್ತಾಳೆ. ನಿತಿನ್ಗೆ 23 ವರ್ಷ. ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗ್ಬಿಟ್ರು, ಆಮೇಲೆ ಈ ಥರ ಆಗ್ಬಿಡ್ತು. ಹಂಗಾರೆ ಇವಾಗ ಏನು ಮಾಡ್ತಾರೆ ಇವರಿಬ್ಬರು? ಆ ಹುಡುಗಿ ಮಾತ್ರ ನನಗೆ ಆತನೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಬಿಟ್ಟಿದ್ದಾಳೆ. ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿ ಈಗ ಆಸ್ಪತ್ರೆಗೆ ಸೇರಿರುವಂಥ. ನಿಜಕ್ಕೂ ಕೂಡ ಈ ರೀತಿಯಾಗಿ ಕೂಡ ಆಗುತ್ತಾ ಅಂತ ಜನರು ಯೋಚನೆ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಏನು ಚಿಂತಾಮಣಿಯಲ್ಲಿ ಆಗಿರುವಂತಹ ಒಂದು ಘಟನೆಯಿಂದ ನಿಜಕ್ಕೂ ಕೂಡ ಸಾಕಷ್ಟು ಜನ ಆಶ್ಚರ್ಯ ಆಗ್ತಾ ಇದ್ದಾರೆ. ಇವರಿಗೆ ಗೊತ್ತಿರಲಿಲ್ವಾ ಅಣ್ಣ ತಂಗಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಮನೆಯವರು ಮಾತ್ರ ಈ ಒಂದು ಮದುವೆಗೆ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಹುಡುಗಿ ಮಾತ್ರ ನನಗೆ ಅವರೇ ಬೇಕು, ಆ ಹುಡುಗ ಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.